ಎಲ್ರಿಗೂ ನಮಸ್ಕಾರ. ಬನ್ರಿ ಇಲ್ಲಿ ಸೋಮಶೇಖರ್, ನೀವೇ ಕಲ್ಚರಲ್ ಲೀಡ್ ಅಲ್ವಾ? ಮಕ್ಕಳೆಲ್ಲ ಬಿಸಿಲಲ್ಲಿ ನಿಲ್ಸ್ಕೊಂಡು ಸಾಯಿಸ್ತಾ ಇದ್ದೀರಾ, ಒಂದು ಪೆಂಡಾಲ್ ಹಾಕ್ಬೇಕಲ್ವಾ? ಒಂದು ಪೆಂಡಾಲ್ ಹಾಕೋದಿಲ್ವಾ ನೀವು? ಹೋಗಿ 1 hour ಕೂತ್ಕೊಳ್ಳಿ, ಗೊತ್ತಾಗುತ್ತೆ. ಈ ಕಲರ್ ಚೇಂಜ್ ಆಗೋಗುತ್ತೆ ಈಗ ಅಲ್ವಾ? ನೋಡಿ ಹೆಂಗೆ ನನ್ನೂ ಬಿಸಿಲಲ್ಲಿ ನಿಲ್ಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಹೆಸರು ಹೇಳೋಣಂದ್ರೆ ಒಬ್ಬೊಬ್ಬರದ್ದು ಸಿನಿಮಾ ಟೈಟ್ಲ್ ಇದ್ದಂಗಿದೆ. ಸಮರಸಿಂಹ ರೆಡ್ಡಿ, ಜಯರಾಮ್ ರೆಡ್ಡಿ ಎಲ್ಲ ಸಿನಿಮಾ ಟೈಟ್ಲ್ಗಳೇ ಇದು. ಯಾರು ಹೆಸರು ಹೇಳೋದು ಗೊತ್ತಲ್ಲ. ಒಟ್ಟಲ್ಲಿ ಎಲ್ಲ ರೆಡ್ಡಿಗಳಿಗೂ ನಮಸ್ಕಾರ. ಇಲ್ಲಿರೋರೆಲ್ಲ ಅಷ್ಟು ಜನಕ್ಕೆ ನಮಸ್ಕಾರ. ಒಂದು ಜೀವನದಲ್ಲಿ ಇಲ್ಲಿ ಬರೋದಕ್ಕೆ ಕಾರಣ ಏನು ಅಂದ್ರೆ 3 ವಿಷಯಕ್ಕೆ ತಲೆ ಬಾಗ್ಲೇಬೇಕು ನಾವೆಲ್ಲರೂ. ಒಂದು ಪ್ರೀತಿಗೆ, ಒಂದು ಸ್ನೇಹಕ್ಕೆ, ಒಂದು ಓದಕ್ಕೆ. ಈಗ ನಾನಿವತ್ತು ತಲೆಬಾಗಿ ಬಂದಿರೋದು ಕೂಡ ಒಬ್ಬರು ಸ್ನೇಹಕ್ಕೆ, ನಿಮ್ಮ ಪ್ರೀತಿಗೋಸ್ಕರ ಬಂದಿದ್ದೀನಿ ಇಲ್ಲಿ ಅಷ್ಟೇ. ನಾನು ನಿಮ್ಮನ್ನೆಲ್ಲ ನೋಡ್ರೆ ಖುಷಿ ಆಗೋದೇನು ಗೊತ್ತಾ? ಆಕ್ಚುಲಾಗಿ ನಿಜ ಏನು ಗೊತ್ತಾ? ಇಲ್ಲಿಗಿಂತ ಅಲ್ಲಿರೋದೇ ಮಜಾ ಜಾಸ್ತಿ. ಇಲ್ಲೇನೂ ಇಲ್ಲ. ಇಲ್ಲಿ ಆಕ್ಚುಲಾಗಿ ಇಲ್ಲಿ ಬಂದ ತಕ್ಷಣ ಭಾಷಣ ಮಾಡಿ ಸರ್, ಪಾಠ ಮಾಡಿ ಸರ್ ಅಂತಾರೆ. ಏನು ಪಾಠ ಮಾಡೋದು? ಎಲ್ಲ ನಿಮ್ಗೆ ಇವತ್ತು ಅಡ್ವೈಸ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ನಮ್ಮ ಪ್ರಿನ್ಸಿಪಲ್ ಬನ್ನಿ ಸರ್, ಇವ್ರು ನೋಡಿ, ಇವ್ರದ್ದೊಂದು ಸಿನಿಮಾ ಟೈಟ್ಲ್ ಇದ್ದಂಗಿದೆ, ವಿಜಯ ಸಿಂಹ ರೆಡ್ಡಿ ಅಂತೇವ್. ಇವರು ಬರ್ತಾನೆ ಮಕ್ಳಿಗೆ ಪಾಠ ಮಾಡಿ ಸರ್ ಅಂದ್ರು. ಯಾರಾದ್ರೆ ಇವತ್ತು ಮಕ್ಳಿಗೆ ಪಾಠ ಮಾಡೋಕ್ಕಾಗತ್ತೇನ್ರಿ? ಯಾರು ಮಕ್ಕಳು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗೆ ಎಲೆಕ್ಸಾ ಇದೆ, ಸಿರಿ ಇದೆ, ಗೂಗಲ್ ಇದೆ. ನಿಮಗಿಂತ ಮುಂಚೆ ಅವರೆಲ್ಲ ಕಲ್ತ್ಬಿಟ್ಟಿರ್ತಾರೆ. ಈಗ ನಾವು ಅವ್ರ ಹತ್ರ ಪಾಠ ಕಲಿಬೇಕು. ಆ ಥರ ಪರಿಸ್ಥಿತಿ ಆಗಿದೆ. ನನ್ನ ಮಕ್ಳಿಗೆ ಗೊತ್ತಿರೋಷ್ಟು ಟೆಲಿಫೋನ್ ಅದು ನನಗೆ ಗೊತ್ತೇ ಇಲ್ಲ. ನಾನು ನಿಮ್ಗೊಂದೇ ಒಂದು ವಿಷಯ ಅವ್ರು ಹೇಳಿದ್ದಕ್ಕೆ 1-2 ಮಾತು ಹೇಳ್ತೀನಿ. ನಾನು ಮಕ್ಕಳ ಬಗ್ಗೆ ಯಾವತ್ತು ನಾವ್ಯಾರು ಕನಸು ಕಾಣಲೇಬಾರ್ದು. ಅವರ ಕನಸಿನ ಜೊತೆ ನಾವಿರಬೇಕು. ನೆವರ್ ಫೋರ್ಸ್ ಎ ಚೈಲ್ಡ್ ಟು ಸ್ಟಡಿ. ಲೆಟ್ ಹಿಮ್ ಸ್ಟಡಿ ಅಂಡ್ ಬಿ ಎ ಪಾರ್ಟ್ ಆಫ್ ದೇರ್ ಸ್ಟಡೀಸ್. ಅವ್ರ ಜೊತೆ ಟ್ರಾವೆಲ್ ಮಾಡಿ. ಎರಡನೇದು, ಇಲ್ಲಿ ನಿಮ್ಮಿರೋರ್ಗೆ ಹೇಳ್ತೀನಿ, ಓದೋ ಟೈಮಲ್ಲಿ ಓದಿದ್ರೆ ಜೀವನ ಪೂರ್ತಿ ನೀವು ಆಟ ಆಡ್ಬೋದು. ಇವಾಗ ಆಟ ಆಡಿದ್ರೆ ಜೀವನ ಪೂರ್ತಿ ನಿಮ್ಮನ್ನು ಆಟ ಆಡಿಸುತ್ತೆ. ಯಾವುದು ಬೇಕೋ ನೀವು ನಿರ್ಧಾರ ಮಾಡ್ಕೊಳ್ಳಿ. ಬಟ್ ವೆದರ್ ಯು ಗ್ರೋ, ನಾಳೆ ಬೆಳಗ್ಗೆ ಏನಾದ್ರೂ ಆಗ್ರಿ, ನೀವು ನಿಮ್ಮ ಖುಷಿಗೆ ಏನಾದ್ರೂ ಆಗ್ರಿ, ಬಟ್ ಅಲ್ಲಿ ನಿಮ್ಮಲ್ಲಿರೋ ಈ ಮಗುತನ, ಈ ತುಂಟತನ ಜೀವನ ಪೂರ್ತಿ ಉಳಿಸ್ಕೊಳ್ಳಿ ನೀವು. ಅದು ತುಂಬಾ ಮುಖ್ಯ. ನಾನು 6ನೇ ಕ್ಲಾಸ್ ಫೈಲು, ಪುಸ್ತಕ ಮುಟ್ಟಲ್ಲ ಅಂತ ಶಪಥ ಮಾಡಿಬಿಟ್ಟೆ. ನಾನು ಯಾವುದೇ ಕಾರಣಕ್ಕೂ ಪುಸ್ತಕ ಮುಟ್ಟೋದಿಲ್ಲ. ನಾನು ಕ್ಲಾಸ್ ರೂಮ್ ಬಂದ ತಕ್ಷಣ ಟೀಚರು 7ನೇ ಕ್ಲಾಸಲ್ಲಿ, ಆ ಟೀಚರ್ಗೆ ಚೆನ್ನಾಗಿ ಗೊತ್ತು ನನಗೆ ಆನ್ಸರ್ ಗೊತ್ತಿಲ್ಲ ಅಂತ. ಆದರೂ ಆ ಟೀಚರ್ಗೇನೋ ಒಂದು ಖುಷಿ, ಬಂದ ತಕ್ಷಣ ನನ್ನೇ ಪ್ರಶ್ನೆ ಕೇಳೋದು. ರವಿಚಂದ್ರನ್ ಟೆಲ್ ಮಿ ದಿಸ್ ಅನ್ನೋಳು. ನಾನು 1 ದಿವಸ ಬಯಸ್ಕೊಂಡೆ, 2 ದಿವಸ ಬಯಸ್ಕೊಂಡೆ, 3ನೇ ದಿವಸ ಬೆಂಚ್ ಮೇಲೆ ನಾನೇ ನಿಂತ್ಕೊಂಡ್ಬಿಟ್ಟೆ, ಬೇಡವೇ ಬೇಡ ಅಂತ. ಅವತ್ತು ನಿಂತಿದ್ದ ಬೆಂಚಲ್ಲಿ ಇವತ್ತು ಈ ಸ್ಟೇಜಲ್ಲಿ ಬಂದು ನಿಂತಿದ್ದೀನಿ ನಾನು. ಇವತ್ತು ಲೈಫ್ ತುಂಬ ಮಜಾ ರೀ. ಆ್ಯಕ್ಚುಲಾಗಿ ದೇರ್ ಇಸ್ ನಥಿಂಗ್. ಯಾವ ಜೀವನ ಸೀರಿಯಸ್ ಆಗಿ ತಗೊಳ್ಳೇಬೇಡಿ. ಜಸ್ಟ್ ಎಂಜಾಯ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್. ನಾನೀಗ ಒಂದು ಶೋಗಳು ಮಾಡ್ತಾ ಇರ್ತೀನಿ, ಭರ್ಜರಿ ಬ್ಯಾಚುಲರ್ಸು ಅದು ಇದು ಮಾಡ್ತಾ ಇರ್ತೀನಿ. ಅಲ್ಲೇನಾಗುತ್ತೆ, ನಮಗೆ ಬೆಳಗ್ಗೆ ಒಂದು 10 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ 11 ಗಂಟೆವರೆಗೂ ನಡೆಯುತ್ತೆ ಶೋ. ಅದು ಎಲ್ಲ ಒಂದು ಕಡೆ ಅಲ್ಲಲ್ಲಿ ತುಂಬ ಬೋರ್ ಹೊಡೆಯುತ್ತೆ, ನಮಗೆ ತುಂಬ ಸಿಟ್ಟು ಬರುತ್ತೆ. ಏನು ಡಬಲ್ ಮೀನಿಂಗ್ ಜಾಸ್ತಿ ಮಾಡ್ತಾ ಇರ್ತಾರೆ, ಇದೇನು ಬೇಕಾಗಿರ್ತಾ ಅಂತೆಲ್ಲ ಮಾತಾಡ್ತಾ ಇರ್ತೀವಿ. ಬಟ್ ಎಲ್ಲ ಶೋ ಮುಗಿದ ಮೇಲೆ ಒಬ್ಬೊಬ್ರಿಗೊಂದು VT ತೆಗೆದಾಕ್ತಾರೆ. ಆ VT ಎಷ್ಟು ಲೆಂತ್ ಇರುತ್ತೆ ಅಂದರೆ, ಇಡೀ 4 ತಿಂಗಳು VT 2.5 ನಿಮಿಷ ಇರುತ್ತೆ ಅಷ್ಟೇ. ಅಂದರೆ ಇಡೀ ಜೀವನದಲ್ಲಿ ಒಳ್ಳೆ ಕ್ಷಣಗಳನ್ನ ಕೂಡ ಹಾಕೋತಾ ಹೋಗ್ಬೇಕು ನಾವು. ಇಡೀ ದಿವಸ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಕ್ಷಣ ಚೆನ್ನಾಗಿರುತ್ತೆ. ಆ ಕ್ಷಣ ಎಷ್ಟು ಜಾಸ್ತಿ ಮಾಡ್ತಿರೋ ಅಷ್ಟು ಜೀವನ ನಿಮ್ದು ಸಂತೋಷವಾಗಿರುತ್ತೆ. ಆ ಜೀವನನ ಮೆಲುಕಾಗ್ತಾ ಹೋಗ್ತಾ ಇರಬೇಕು ನೀವು. ಡೋಂಟ್ ಮೇಕ್ ಲೈಫ್ ಸೀರಿಯಸ್. ಇವತ್ತು ನನಗೆ ಖುಷಿ ಬಂದಿದ್ದೇನೆಂದ್ರೆ,
ಟೀಚರ್ಸು ಸ್ಟೂಡೆಂಟ್ಸು ಎಲ್ಲ ಹಿಂಗೆ ಕೂತಿದ್ದೀರಲ್ಲ, ಇದೇ ಥರ ಕ್ಲಾಸ್ ರೂಮ್ ನಡಿಬೇಕು, ಇದೇ ಥರ ಇರ್ಬೇಕು ಯಾವಾಗಲೂ. ಬರೀ ಫೆಸ್ಟಿವಲ್ ಒಂದು ದಿವಸ ಜೊತೆಲಿ ಕೂತ್ಕೊಂಡ್ಬಿಡೋದಲ್ಲ, ಎಲ್ಲ ದಿವಸ ಪ್ರತಿ ಟೀಚರು ತನ್ನ ಸ್ಟೂಡೆಂಟ್ ಮೇಲೆ ಹೆಗ್ಲ ಮೇಲೆ ಕೈ ಹಾಕೊಂಡು ಕೂತ್ಕೊಂಡ್ರೆ ಯಾಕೆ ಸ್ಟೂಡೆಂಟ್ಸ್ ಫೇಲ್ ಆಗ್ತಾರೆ ನಾನು ನೋಡ್ತೀನಿ. ಯಾವ ಸ್ಟೂಡೆಂಟು ಫೇಲ್ ಆಗೋದಿಲ್ಲ ಇಲ್ಲಿ. ಹಬ್ಬ ಅನ್ನೋದೇನು ಗೊತ್ತಾ? ಹೆಣ್ಮಕ್ಳನ್ನ ನೀವು ಯಾವತ್ತು ಗೌರವಿಸ್ತೀರೋ ಅದೇ ನಿಜವಾದ ಹಬ್ಬ. ಪ್ರತಿ ಹೆಣ್ಣಿಗೂ ಪ್ರತಿ ಹೆಣ್ಮಕ್ಳಿಗೂ ಗೌರವ ಕೊಡಬೇಕು, ಪ್ರೀತಿಸ್ಬೇಕು. ನೀವ್ಯಾವತ್ತು ಇಲ್ಲಿರೋ ಹೆಣ್ಮಕ್ಳಿಗೆ, ಇಲ್ಲಿರೋ ಗಂಡು ಮಕ್ಕಳು ನಾವಿದೀವಿ ನಿಮ್ಮ ಜೊತೆ ಅಂತ ಹೇಳ್ತಿರೋ, ಅವ್ರು ಓಡಾಡೋ ನಡಿಗೆ ಇದೆಯಲ್ಲ, ಆ ಗೆಜ್ಜೆ ಶಬ್ದ ಇದೆಯಲ್ಲ, ಅದೇ ಜೀವನಕ್ಕೆ ನಿಮಗೆ ನಾಂದಿ ಆಡೋದು ಯಾವಾಗಲೂ. ಈ ಮಾತು ತುಂಬ ಮುಖ್ಯ. ಎಲ್ಲಿ ಸೊಸೈಟಿಯಲ್ಲಿ ಎಲ್ಲರೂ ಮೊಬೈಲ್ ಇಟ್ಕೊಂಡು ಜೀವನ ಕಳೀತಾ ಇದ್ದೀರೋ, 24 ಗಂಟೆ ಇನ್ಸ್ಟಾಗ್ರಾಮ್, 24 ಗಂಟೆ ವಾಟ್ಸಪ್ಪಲ್ಲಿ ಸಾಯೋ ಅಷ್ಟು ಜನ ಕೇಳೋದು ಒಂದೇ ಮಾತು. ಇವತ್ತು 1 ಅವರ್ ನಿಮ್ಮ ಫೋನ್ ಆಫ್ ಮಾಡಿ 1 ಅವರ್ ನಿಮ್ಮ ಜೊತೆ ನೀವಿದ್ದು ನೋಡಿ. ನಾನು ಹೇಳಿದ ಮಾತು ನಿಜಾನ ಇಲ್ವಂತ ನನಗೆ ಫೋನ್ ಮಾಡಿ ಹೇಳಿ ನೀವೆಲ್ಲರೂ. ಏನಾದರೂ ನಿಮ್ಮ ಪ್ರಿನ್ಸಿಪಾಲ್ ಹೇಳಿದ ಮಾತಿಗೆ ನಾನು ಇಲ್ಲಿ ಬಂದು ಹೇಳಿರೋ ಈ ಮಾತಿಗೆ ನೀವು ಗೌರವ ಕೊಡಂಗಿದ್ರೆ ನಾನು ಬಂದಿದ್ದು ಸಾರ್ಥಕ, ಇಲ್ಲ ಹೋಗಿದ್ದು ವೇಸ್ಟ್ ಅನ್ಕೊಂಡು ಹೊರಟೋಗ್ತೀನಿ ನಾನು ಅಷ್ಟೇ. ಇವತ್ತು ½ an hour 1 hour ಸ್ವಿಚ್ ಆಫ್ ಆಲ್ ಯುವರ್ ಫೋನ್ಸ್ ಆ್ಯಂಡ್ ಲೀವ್ ವಿತ್ ಯುವರ್ ಸೆಲ್ಫ್. ನಿಮ್ಮ ಜೊತೆ ಬದುಕಿ, ಯಾರ ಜೊತೆನೂ ಬೇಡ, ನಿಮ್ಮ ಜೊತೆ ಒಂದು 1 hour ನಿಮ್ಮನ್ನು ನೀವು ವಿಮರ್ಶೆ ಮಾಡ್ಕೊಳ್ಳಿ, ರಿಯಲೈಸ್ ಮಾಡಿ, ಅನಲೈಸ್ ಮಾಡಿ. ನಿಮ್ಮ ಜೀವನ ದಾರಿ ಸಿಗಲಿಲ್ಲ ಅಂದರೆ ನನ್ನ ಹೆಸರು ಬದಲಾಯಿಸ್ಕೊತೀನಿ ನಾನು ಇವತ್ತು. ಒಟ್ಟಿನಲ್ಲಿ ಈ ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಇವತ್ತು 25 ವರ್ಷ ಆಯಿತು. ನಾನು ಇಂಡಸ್ಟ್ರಿ ಬಂದು 45 ವರ್ಷ ಆಯಿತು. ನಮ್ಮಪ್ಪ ಸಂಸ್ಥೆ ಸ್ಟಾರ್ಟ್ ಮಾಡಿ 60 ವರ್ಷ ಆಗೋಯ್ತು. ಬಟ್ ನಮ್ಗೆ ಇರೋದೆಲ್ಲ ಒಂದೇ, ಸಿನಿಮಾ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಸಿನಿಮಾ ಸಿನಿಮಾ ಸಿನಿಮಾ. ನಿಮ್ಮನ್ನು ಎಷ್ಟು ಎಂಟರ್ಟೈನ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತಾ ಇರ್ತೀವಿ. ಅದೇ ನನ್ನ ಕೆಲಸ, ಟು ಮೇಕ್ ಯು ಪೀಪಲ್ ಲಾಫ್, ಎಂಜಾಯ್ ಎಂಜಾಯ್ ಎಂಜಾಯ್. ಡೋಂಟ್ ಮೇಕ್ ಯುವರ್ ಲೈಫ್ ಸೀರಿಯಸ್. ಫೇಲ್ ಆದರೂ ಏನೂ ಆಗೋದಿಲ್ಲ ಜೀವನದಲ್ಲಿ. ಪಾಸ್ ಆಗೋದನ್ನು ತುಂಬ ಗೆದ್ದು ಬಿಡ್ತಾನೆ ಅನ್ನೋದು ಇದು ಇಲ್ಲ. ಬಟ್ ಬಿ ಆನೆಸ್ಟ್ ಇನ್ ವಾಟ್ ಯು ಡೂ. ಏನೇ ಕೆಲಸ ಮಾಡಿದ್ರು ಅಚ್ಚುಕಟ್ಟಾಗಿ, ಪ್ರೀತಿಯಿಂದ, ಸ್ನೇಹದಿಂದ, ನಂಬಿಕೆಯಿಂದ ಕೆಲಸ ಮಾಡಿ. ನನ್ನ ಜರ್ನಿ ಇಷ್ಟು ದೂರ ಬಂದಿದೆ ಅಂದರೆ ನಮ್ಮಪ್ಪ ಯಾವತ್ತೂ ನನ್ನ ಬೈದಿಲ್ಲ ರೀ. 6th ಸ್ಟ್ಯಾಂಡರ್ಡ್ ಫೇಲ್ ಆದಾಗಲೂ ಬೈದಿಲ್ಲ. ನಾನು ಫಸ್ಟ್ ಸಿನಿಮಾ ತೆಗೆದು ಫ್ಲಾಪ್ ಕೊಟ್ಟಾಗಲೂ ಬೈಲಿಲ್ಲ. ಅವರು ಕೊಟ್ಟ ನಂಬಿಕೆ, ಅವ್ರು ನನ್ನ ತಾಯಿ ಕೊಟ್ಟ ಪ್ರೀತಿ ಇವತ್ತು ಇಷ್ಟು ದೂರ ಕರ್ಕೊಂಬಂದಿದೆ, ಇವತ್ತು ಹೆಸರು ಕೊಟ್ಟಿದೆ ಅಂದರೆ ಇದು ಅಷ್ಟು ಅವ್ರಿಗೆ ಸಲ್ಲಬೇಕು ಹೊರತು ನನಗಲ್ಲ. ಬಹುಶಃ ಅವತ್ತು ನಮ್ಮ ಹಬ್ಬ ಬೈದು ಬಿಟ್ಟಿದ್ರೆ ಕುಗ್ಗೋಗ್ತಿದ್ನೇನೋ ಗೊತ್ತಿಲ್ಲ, ಕೂಗ್ಲಿಲ್ಲ. ಯಾಕೆಂದರೆ ನಮ್ಮಪ್ಪ ಬೆಂತಟ್ಟಿದ್ರು, ಬೆಳೆಸಿದ್ರು ನನ್ನ. ನಮ್ಮಮ್ಮ ನನಗೆ ಕೊಟ್ಟಿದ್ದು ಪ್ರೀತಿ. ನಾನು ಇವತ್ತವರೆಗೂ ಸಂಪಾದನೆ ಮಾಡಿರೋದು ಏನಂದರೆ, ಇಲ್ಲಿ ನನ್ನ ಜೊತೆಲಿ ಬಂದಿರೋ ಹೇಳಿದ್ದು ಇಷ್ಟೇ, ಸರ್ ನಂದು 9 ಕಾಲೇಜ್ ಇದೆ, ನಂದಲ್ಲಿ 10 ಎಕರೆ ಇದೆ, ಇಲ್ಲಿ 10 ಎಕರೆ ಇದೆ ಅಂತ. ನಾನು ಸಂಪಾದನೆ ಮಾಡಿರೋದೆಲ್ಲ ಬರೀ ನಿಮ್ಮ ಪ್ರೀತಿ ಬಿಟ್ಟರೆ ಬೇರೆ ಏನು ಸಂಪಾದನೆ ಮಾಡಿಲ್ಲ, ಬೇರೆ ಏನು ಬೇಕಾಗೂ ಇಲ್ಲ ನನಗೆ. ಅದ್ಯಾವುದೋ ಇಂಟ್ರೆಸ್ಟ್ ಇಲ್ಲ ನನಗೆ.